ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬೇಲ್ ಆರ್ಗ್ಯುಮೆಂಟ್ಸ್. ಯುವರ್ ಆನರ್, ಮೊನ್ನೆ ಶನಿವಾರ ದಿವಸ ನಾನು 439 CRPCನಲ್ಲಿ A1 ಕುಮಾರ್ ದೇಶಪಾಂಡೆ ಅವರಿಗೆ, A2 ಶಶಿಕಾಂತ್ ಅವರಿಗೆ ಬೇಲ್ ಅಪ್ಲಿಕೇಶನ್ ಹಾಕಿದ್ದೆ. ಇವತ್ತು ಆರ್ಗ್ಯುಮೆಂಟ್ ಕೇಳ್ತೀನಿ ಅಂತ ಹೇಳಿದ್ರಿ. ಈ ಬೇಲ್ ಅರ್ಜಿಗೆ ನಿಮ್ದೇನಾದರೂ ಅಬ್ಜೆಕ್ಷನ್ ಇದೆಯಾ ಮಿಸ್ಟರ್ ದಯಾಶಂಕರ್? ಐ ಅಪೋಸ್ ಬೇಲ್ ಟು A1 ಆ್ಯಂಡ್ A2 ಯುವರ್ ಆನರ್. ಹಾಗೆ A5 ಪ್ರಜ್ಞಾ ರಾಜು ಅವರಿಗೆ ಮ್ಯಾಜಿಸ್ಟ್ರೇಟ್ ಅವರು ಕೊಟ್ಟಿರೋ ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಕೊಡಿಪ್ಪ. ಏನು ನಾನ್ಸೆನ್ಸ್ ಮಾತಾಡ್ತಾ ಇದ್ದೀರಿ ದಯಾಶಂಕರ್ ಅವರೇ? ಯಾರಿಗಾದರೂ ಕೊಟ್ಟಿರೋ ಬೇಲ್ನ ಕ್ಯಾನ್ಸಲ್ ಮಾಡಬೇಕಾದ್ರೆ ಸ್ಪೆಷಲ್ ರೀಸನ್ಸ್ ಇರಬೇಕಾಗಿರುತ್ತೆ. ಏನು ಸ್ಪೆಷಲ್ ರೀಸನ್ಸ್ ಇದೆ ಇದರಲ್ಲಿ? ಆ ಹುಡುಗಿ ಬಂದು ಎಲ್ಲ ಸಾಕ್ಷಿಗಳನ್ನ ಬೆದರಿಸೋಕ್ಕಾಗತ್ತಾ? ಏನು ಇದ್ದಕ್ಕಿದ್ದಾಗೆ ಆ ಹುಡುಗಿಗೆ ದೈತ್ಯ ಶಕ್ತಿ ಬಂದುಬಿಟ್ಟಿದೆಯಾ? ಪಾಪ ಆ ಹುಡುಗಿ ಕುಂತ್ಕೊಂಡು ಬರುತ್ತೆ ಈ ಕೋರ್ಟ್ಗೆ. ನೋಡಿ, ಇನ್ನಿಬ್ಬರು ಆರೋಪಿಗಳ ಬಗ್ಗೆ ಏನಾದರೂ ಹೇಳೋದಿದ್ದರೆ ಹೇಳಿ ಅಷ್ಟೇ. ಓಕೆ, ಐ ಕನ್ಸಿಡರ್ ದಟ್ ಯುವರ್ ಆನರ್. ತಾವು ಹೇಳಿದ ಹಾಗೆ ಮ್ಯಾಜಿಸ್ಟ್ರೇಟ್ ಅವರು ಒಂದು ಜುಡಿಷಿಯಲ್ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಈ ಇಬ್ಬರು ಆರೋಪಿಗಳು ಕೊಲೆಗಾರರು ಅಂತ ಮೇಲ್ನೋಟಕ್ಕೆ ಗೋಚರವಾಗ್ತಾ ಇರೋದ್ರಿಂದ ಈ ಇಬ್ಬರಿಗೂ ಬೇಲ್ ಕೊಡಬಾರದು ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ವಾಮಿ, ತನಿಖೆ ಮುಗಿದ ಮೇಲೂ ಈಗಲೂ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅದಕ್ಕೆ ಬದಲಾಗಿ ದ ಸಸ್ಪಿಷನ್ ಹ್ಯಾಸ್ ಸ್ಟ್ರೆಂಥನ್. ಈಗಲೂ ಕೂಡ ಮೇಲ್ನೋಟಕ್ಕೆ ಈ ಇಬ್ಬರು ಆರೋಪಿಗಳು ಕೊಲೆಗಾರರು ಅಂತ ಗೋಚರವಾಗ್ತಾ ಇದೆ. ಅಂದಮೇಲೆ ಇವರಿಗೆ ಬೇಲ್ ಕೊಡೋದಕ್ಕೆ ಯಾವ ಎಕ್ಸ್ಟ್ರಾ ರೀಸನ್ ಇದೆ ಸ್ವಾಮಿ? ಹಾಗಾಗಿ ಈಗಲೂ ಕೂಡ ಇವರಿಗೆ ಬೇಲನ್ನು ನಿರಾಕರಿಸಬೇಕು ಅಂತ ನಾನು ತಮ್ಮನ್ನು ಕೇಳ್ಕೊತಾ ಇದ್ದೆ. ಯುವರ್ ಆನರ್, ಒಂದು ಬೇಲನ್ನ ಕೊಡೋದಕ್ಕಿಂತ ಬೇಲ್ನ ಕ್ಯಾನ್ಸಲ್ ಮಾಡುವಾಗ ಕೋರ್ಟ್ಗೆ ಎಕ್ಸ್ಟ್ರಾ ರೀಸನ್ಸ್ ಬೇಕಾಗುತ್ತೆ, ಎಕ್ಸ್ಟ್ರಾ ಕನ್ಸಿಡರೇಷನ್ಸ್ ಬೇಕಾಗುತ್ತೆ. ಆಗ ನಾನು ಮೊನ್ನೆನೇ ಹೇಳಿದಾಗೆ ತನಿಖೆ ಮುಗಿದಿರಲಿಲ್ಲ. ತನಿಖೆಗೆ ಇವ್ರು ಬೇಕಾಗ್ತಾ ಇದ್ರು ಆರೋಪಿಗಳು, ಪೊಲೀಸ್ನವ್ರಿಗೆ. ಮತ್ತು ಈ ಆರೋಪಿಗಳು ಸಾಕ್ಷ್ಯವನ್ನು ನಾಶ ಮಾಡೋ ಹೆದರಿಕೆ ಇತ್ತು. ಈಗೇನಿದೆ ಯುವರ್ ಆನರ್? ತನಿಖೆ ಮುಗಿದಿದೆ. CSP ಅವರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಎಸ್, ಕಂಟಿನ್ಯೂ ಯುವರ್ ಆರ್ಗ್ಯುಮೆಂಟ್ ಮಿಸ್ಟರ್ CSP. ಯುವರ್ ಆನರ್, ಮೈ ಲರ್ನೆಡ್ ಫ್ರೆಂಡ್ ಶ್ರೀ ದಯಾಶಂಕರ್ ಪಾಟೀಲ್ ಅವರು ತಮ್ಮ ವಾದದಲ್ಲಿ ಆರೋಪಿ 5 ಪ್ರಜ್ಞಾ ರಾಜು ಅವರಿಗೆ ಜಾಮೀನು ನೀಡಿರುವುದು ಸರಿ ಎಂದು ಈ ಕೋರ್ಟ್ ಹೇಳುವುದಾದರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವರಿಗೆ ಜಾಮೀನು ನೀಡದೇ ಇರೋದು ಸರಿ ಅನ್ನತಕ್ಕಂಥ ಹೇರ್ ಸ್ಪ್ಲಿಟಿಂಗ್, ಅಂದರೆ ಅರ್ಥವಿಲ್ಲದೆ ಒಂದು ಕೂದಲನ್ನು ಸೀಳುವಂಥ ವಾದವನ್ನು ಮಂಡಿಸಿದ್ದಾರೆ ಯುವರ್ ಆನರ್. ಕ್ಯಾನ್ಸಲೇಷನ್ ಆಫ್ ಬೇಲ್ ಅಂಡ್ ಗ್ರ್ಯಾಂಟಿಂಗ್ ಬೇಲ್, ದೇ ಆರ್ ವೆರಿ ಡಿಫ್ರೆಂಟ್ ಥಿಂಗ್ಸ್. ಜಾಮೀನು ನೀಡುವುದು ಮತ್ತು ಜಾಮೀನು ರದ್ದು ಮಾಡುವುದು ಎರಡು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನಿಂತಿರ್ತಕ್ಕಂಥ ಸಂಗತಿಗಳು ಯುವರ್ ಆನರ್. ಎರಡಕ್ಕೂ ಒಂದೇ ಮಾನದಂಡ ಸಾಧ್ಯವಿಲ್ಲ. ನನ್ನ ಫ್ರೆಂಡ್ ದಯಾಶಂಕರ್ ಪಾಟೀಲ್ ಅವರು ಎರಡಕ್ಕೂ ಒಂದೇ ಮಾನದಂಡ ಇರಬೇಕು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಯಾವ ಕಾರಣಕ್ಕಾಗಿ ಆಕೆಗೆ ಜಾಮೀನನ್ನು ನೀಡಿದ್ದಾರೋ ಅದು ಸರಿ ಎನ್ನುವುದಾದರೆ ಇವರಿಗೆ ಜಾಮೀನು ನೀಡಿಲ್ಲದೆ ಇರೋದು ಸರಿ ಅನ್ನೋ ಥರದ ಹೇಳ್ತಾ ಇದ್ದಾರೆ ಯುವರ್ ಆನರ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸೆಕ್ಷನ್ 437ನಲ್ಲಿ ನಾನು ಜಾಮೀನಿಗೆ ಅರ್ಜಿ ಹಾಕಿದ್ದು. ಇಲ್ಲಿ ಸೆಕ್ಷನ್ 439ನಲ್ಲಿ ಹಾಕಿದ್ದೀನಿ ಸೆಷನ್ಸ್ ಕೋರ್ಟ್ ಮುಂದೆ. ಕಾರಣಗಳು ಬದಲಾಗಿದೆ, ವಾಸ್ತವಗಳು ಬದಲಾಗಿದೆ. ಥಿಂಗ್ಸ್ ಆರ್ ನಾಟ್ ದಿ ಸೇಮ್. ಆವತ್ತು ನಾನು ಯಾವಾಗ ಜಾಮೀನು ಅರ್ಜಿ ಹಾಕಿದ್ನೋ ಆವತ್ತಿಗೂ ಇವತ್ತಿಗೂ ಸಮಾಚಾರಗಳು ಬದಲಾವಣೆ ಆಗಿದೆ. ಆಗಿನ್ನು ತನಿಖೆ ಮುಗಿದಿರಲಿಲ್ಲ. ತನಿಖೆ ಮುಗಿದೇ ಇರುವಾಗ ಮ್ಯಾಜಿಸ್ಟ್ರೇಟ್ರವರಿಗೆ ಆರೋಪಿ ಅಪರಾಧವನ್ನು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸಿದರೆ ಸೆಕ್ಷನ್ 437 ಪ್ರಕಾರ ಅವರು ಜಾಮೀನು ನೀಡೋ ಹಾಗಿಲ್ಲ. ಆದರೆ ಇಲ್ಲಿ ತನಿಖೆ ಮುಗಿದಿದೆಯಲ್ಲ, ಯಾವ ತನಿಖೆಗೆ ದೇಶಪಾಂಡೆ ಅವರು ಇಲ್ಲಿ ಅಡ್ಡ ಬರೋದಕ್ಕೆ ಸಾಧ್ಯ ಇದೆ? ಯುವರ್ ಆನರ್, ಐ ವಿಲ್ ರೀಡ್ ಸೆಕ್ಷನ್ 437 and 439 ಯುವರ್ ಆನರ್. 437 ಹೇಳ್ತಾರೆ, ಇಲ್ಲಪ್ಪ ಇದು ಕೊಡಪ್ಪ. Such person shall not be released if there appears reasonable ground for believing that he has been guilty of an offence punishable with death of imprisonment or life. ಅಂದರೆ ಮರ್ಡರ್. ಇಲ್ಲಿ ಸೆಕ್ಷನ್ 302 ಮೇಲ್ನೋಟಕ್ಕೆ ಗೋಚರವಾಗೋ ಥರ ಸೆಕ್ಷನ್ 302ನಲ್ಲಿ ಅವರ ಅಫೆನ್ಸ್ ಮಾಡಿದ್ದರೆ, ಅಪರಾಧ ಮಾಡಿದ್ದರೆ ಅಂತ ಅನ್ನಿಸಿದರೆ ಆವಾಗ ಮ್ಯಾಜಿಸ್ಟ್ರೇಟ್ ಬೇಲ್ ಕೊಡೋ ಹಾಗಿಲ್ಲ. ಸೆಕ್ಷನ್ 437 ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಜಾನಕಿ ನಾಯಕ್ ಅವರು ಆವತ್ತು ದೇಶಪಾಂಡೆ ಅವರಿಗೆ ಮತ್ತು ಶಶಿಕಾಂತನಿಗೆ ಜಾಮೀನು ಕೊಡೋದು ನಿರಾಕರಿಸಿದ್ರು. ಆದರೆ ಇಲ್ಲಿ
ಸೆಕ್ಷನ್ 439. ಐ ಹ್ಯಾವ್ ಕಮ್ ಬಿಫೋರ್ ದ ಸೆಷನ್ ಆನರಬಲ್ ಸೆಷನ್ ಕೋರ್ಟ್. ಇಲ್ಲಿ ಹೇಳುತ್ತೆ ಸೆಕ್ಷನ್ 439. ಸೆಕ್ಷನ್ 439ನಲ್ಲಿ ಆ ಮೇಲ್ನೋಟಕ್ಕೆ ಗೋಚರವಾಗುವಂಥ ಇದೇ ಇಲ್ಲ. ಇಲ್ಲಿದೆ ಸ್ಪೆಷಲ್ ಪವರ್ಸ್ ಆಫ್ ಹೈಕೋರ್ಟ್ ಆರ್ ಕೋರ್ಟ್ ಆಫ್ ಸೆಷನ್ ರಿಗಾರ್ಡಿಂಗ್ ಬೇಲ್. ಎ ಸೆಷನ್ ಕೋರ್ಟ್ ಮೇ ಡೈರೆಕ್ಟ್ ದಟ್ ಎನಿ ಪರ್ಸನ್ ಅಕ್ಯೂಸ್ಡ್ ಆಫ್ ಎನ್ ಅಫೆನ್ಸ್ ಅಂಡ್ ಇನ್ ಕಸ್ಟಡಿ ಬಿ ರಿಲೀಸ್ಡ್ ಆನ್ ಬೇಲ್. ಅಲ್ಲಿ ಮೇಲ್ನೋಟಕ್ಕೆ ಗೋಚರವಾದರೆ ಮಾತ್ರ ಅವರನ್ನು ಹಿಡ್ಕೋಬಹುದು, ಮೇಲ್ನೋಟಕ್ಕೆ ಗೋಚರವಾಗದೆ ಬಿಡಬಹುದು ಅನ್ನೋ ಥರದ್ದಿಲ್ವೇ ಇಲ್ಲ. ಎನಿ ಪರ್ಸನ್ ಅಕ್ಯೂಸ್ಡ್ ಆನ್ ಅಫೆನ್ಸ್ ಬಿ ರಿಲೀಸ್ಡ್ ಆನ್ ಬೇಲ್. ಅವ್ರನ್ನ ಬೇಲ್ ಮೇಲೆ ಬಿಡಬೇಕು, ಅವ್ರ ಮೇಲೆ ಬೇಲ್ ಮೇಲೆ ಬಿಡಬೇಕು ಅಂತಲೇ ಸೆಕ್ಷನ್ 439 ಇರೋದು. ಒಂದು ಸೆಷನ್ ಕೋರ್ಟ್ಗೆ ಹೆಚ್ಚಿನ ಪವರ್ಸ್ ಇದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಿಂತ. 439ನಲ್ಲಿ 437ಗಿಂತ ಅಪಾರವಾದ ಪವರ್ಸ್ ಇದೆ. ಆದ್ದರಿಂದ ಆ ಪವರ್ಸ್ನ ಇನ್ವೋಕ್ ಮಾಡಿ ನಾನು 439ನಲ್ಲಿ ಅರ್ಜಿಯನ್ನು ಹಾಕಿದ್ದೇನೆ. ಇವರು ಹೇಳ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಯಾವ ಕಾರಣಕ್ಕಾಗಿ ಅವ್ರಿಗೆ ಜಾಮೀನು ನಿರಾಕರಿಸಿದ್ರೋ ಇದೇ ಕೋರ್ಟಲ್ಲೂ ಈ ಕೋರ್ಟಲ್ಲೂ ಆ ಜಾಮೀನು ನಿರಾಕರಿಸಬೇಕು. ತರ್ಕಕ್ಕಾಗಿ ಕುತರ್ಕಕ್ಕಾಗಿ ಒಂದು ಹೇರ್ ಸ್ಪ್ಲಿಟಿಂಗ್ ಆರ್ಗ್ಯುಮೆಂಟ್ ಇಡ್ತಾರೆ. ಈ ಕಾರಣ ನಿಜವಾಗಿದ್ದರೆ ಆ ಕಾರಣ ನಿಜ ಆಗಿರಬೇಕು ಅಂತ. ಇದು ತರ್ಕಶಾಲೆಯಲ್ಲ, ಇದು ನ್ಯಾಯಾಲಯ. ಇಲ್ಲಿ ಕಾನೂನಿನ ಮೇಲೆ ಹೋಗಬೇಕಾಗುತ್ತೆ, ತರ್ಕದ ಮೇಲಲ್ಲ. A1 ದೇಶಪಾಂಡೆ ಅವ್ರಿಗಿರ್ಬಹುದು, A2 ಶಶಿಕಾಂತ್ ಶಂಕರಮೂರ್ತಿ ಅವ್ರಿಗಿರ್ಬಹುದು, ಎಲ್ಲರಿಗೂ 439 ಅಪ್ಲೈ ಆಗುತ್ತೆ. ಸುಪ್ರೀಂ ಕೋರ್ಟ್ ಪದೇ ಪದೇ, ದೇಶದ ಎಲ್ಲ ನ್ಯಾಯಾಲಯಗಳು ಪದೇ ಪದೇ ಹೇಳ್ತಾ ಇದೆ, ಬೇಲ್ ಈಸ್ ದಿ ರೂಲ್, ನಾಟ್ ಜೈಲ್. ಒಂದು ತೀರ್ಪಲ್ಲ ಇವರ, ಅನೇಕ ಹೈಕೋರ್ಟ್ಗಳು. ಗುರ್ಬಚನ್ ಸಿಂಗ್ ಕೇಸ್ನಲ್ಲಿ ಪಂಜಾಬ್ ಹೈಕೋರ್ಟ್ ಹೇಳುತ್ತೆ, ಅರುಣ ಸೆಲ್ವಂ ಕೇಸಲ್ಲಿ ಮದ್ರಾಸ್ ಹೈಕೋರ್ಟ್ ಹೇಳುತ್ತೆ, ರಾಮನಾಥನ್ ಕೇಸಲ್ಲಿ ಮೈಸೂರು ಹೈಕೋರ್ಟ್ ಆಗಿರೋ ಮೈಸೂರು ಹೈಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ. ಎಲ್ಲ ಕಡೆನೂ ಹೇಳೋದು ಜೈಲ್ ಈಸ್ ಅನ್ ಎಕ್ಸೆಪ್ಷನ್, ಬೇಲ್ ಈಸ್ ದಿ ರೂಲ್. ಬೇಲ್ ಈಸ್ ದಿ ರೂಲ್, ಜೈಲ್ ಈಸ್ ನಾಟ್ ದಿ ರೂಲ್ ಅಂತ. ಜಾಮೀನನ್ನು ನೀಡಬೇಕಾಗಿದ್ದು ಮೂಲಭೂತವಾದ ಕಾನೂನು. ಜಾಮೀನು ನಿರಾಕರಿಸಿ ಅವರನ್ನು ಜೈಲಿಗೆ ತಳ್ಳೋದಲ್ಲ. ಯಾತಕ್ಕೆ ಇದನ್ನು ಮಾಡಿದ್ದಾರೆ? ಮನುಷ್ಯನ ಸ್ವತಂತ್ರ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚಾದ್ದು. ಮನುಷ್ಯನ ಸ್ವತಂತ್ರಕ್ಕೋಸ್ಕರ ಈ ಸಮಾಜದಲ್ಲಿ ಶತಶತಮಾನಗಳಿಂದ ಹೋರಾಟ ನಡೀತಲೇ ಇದೆ. ಯಾವಾಗ ಮನುಷ್ಯನ ಸ್ವಾತಂತ್ರ್ಯವನ್ನು ಅದಿಮಿಡ್ತಾರೋ ಆಗೆಲ್ಲ ಮನುಷ್ಯ ಬಗಿಲೇಳ್ತಾನೆ, ಆತ ಆಸ್ಫೋಟಗೊಳ್ತಾನೆ. ಮನುಷ್ಯನಿಗೆ ಊಟಕ್ಕಿಂತ, ನಿದ್ದೆಗಿಂತ, ಉಸಿರಿಗಿಂತ, ಆಹಾರಕ್ಕಿಂತ ಸ್ವಾತಂತ್ರ್ಯ ಅತ್ಯಂತ ಹೆಚ್ಚು ಪವಿತ್ರ ಮತ್ತು ಬೇಕಾಗಿರುವಂಥದ್ದು. ಅಂಥ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರದೇ ಇರಲಿ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳೋದು, ಬೇಲ್ ಈಸ್ ದಿ ರೂಲ್ ನಾಟ್ ಜೈಲ್ ಅಂತ ಹೇಳ್ತಾರೆ. ಬೇಲ್ ಕೊಡೋ ಹಾಗಿಲ್ಲ. ಯಾಕೆ? ಪೊಲೀಸ್ನವರು, ದುರ್ಗೋಜಿ ಅಂಥವ್ರು ಕೇವಲ ಒಂದು ಸಂಶಯ ಪಟ್ಟುಬಿಟ್ರು, ಇವರು ಕೊಲೆ ಆರೋಪ ಮಾಡಿರ್ಬೋದು ಅಂತ, ಕೊಲೆ ಮಾಡಿರ್ಬೋದು ಅಂತ. ದುರ್ಗೋಜಿ ಸಂಶಯ ಪಟ್ಟುಬಿಟ್ರು ಅಂತ ಮನುಷ್ಯನಿಗೆ ಅತ್ಯಮೂಲ್ಯವಾದ ಸ್ವಾತಂತ್ರ್ಯವನ್ನು ಕಸ್ಕೊಂಡು ಆತನ ಜೈಲಿಗೆ ತಳ್ಳಿಬಿಡ್ಬೇಕಾ? ಈ ಕೇಸ್ ಮುಗಿಯೋವರೆಗೂ, ಈ ಕೇಸ್ ಮುಗಿಯೋವರೆಗೂ ಅವರು ಅಪರಾಧಿಗಳು ಅಂತ ಅಕಸ್ಮಾತ್ ಸಾಬೀತಾಗೋವರೆಗೂ ಅವರು ಆ ಅಪರಾಧಿಗಳಲ್ಲ, ಕೇವಲ ಆರೋಪಿಗಳು. ಸಂಶಯಾತೀತವಾಗಿ ಇಲ್ಲಿ ಸಾಬೀತು ಮಾಡಿದರೆ ಮಾತ್ರ ದುರ್ಗೋಜಿ, ಆವತ್ತು ಅವ್ರನ್ನ ಜೈಲಿಗೆ ಹಾಕ್ಬೋದು. ಇವತ್ತು ದುರ್ಗೋಜಿ ಅಣತಿಯ ಪ್ರಕಾರ, ದಯಾಶಂಕರ್ ಪಾಟೀಲ್ ರವರ ಅಣತಿಯ ಪ್ರಕಾರ ಅವ್ರನ್ನ ಜೈಲಿಗೆ ತಳ್ಳೋ ಹಾಗಿಲ್ಲ. ಬೇಲ್ ಈಸ್ ದಿ ರೂಲ್ ನಾಟ್ ಜೈಲ್. ಬಟ್ ಸರ್ಕಮ್ಸ್ಟೆನ್ಸಸ್ಗೆ ಬರೋಣ ಇವರ. ವಾಟ್ ಆರ್ ದಿ ಸರ್ಕಮ್ಸ್ಟೆನ್ಸಸ್? ತಮಗೆ ಗೊತ್ತಿದೆ, ದೇಶಪಾಂಡೆ ಅವರು ಭೂ ಅಕ್ರಮಗಳ ಆಯೋಗಕ್ಕೆ ಮುಖ್ಯಸ್ಥರಾಗಿದ್ದರು. ಆ ಆಯೋಗಕ್ಕೆ ಸರ್ಕಾರ ಎಲ್ಲ ರೀತಿಯ ಪವರ್ಸನ್ನು, ಅಧಿಕಾರವನ್ನು ಕೊಟ್ಟಿತ್ತು. ಅಕ್ರಮ ಮಾಡಿದ ಅನಧಿಕೃತ ಕಟ್ಟಡಗಳನ್ನು ಒಡೆದು ಹಾಕೋದಂಥ ಅಧಿಕಾರ, ಭೂಮಿ ಒತ್ತುವರಿ ಮಾಡಿದರೆ ಅದನ್ನು ವಾಪಸ್ ಪಡೆಯುವಂಥ ಅಧಿಕಾರ, ಮತ್ತು ಯಾರಿಗಾದರೂ ಅದರಿಂದ ಅನ್ಯಾಯವಾಗಿದ್ದರೆ ಅಂಥವರಿಂದ ಅನ್ಯಾಯಕ್ಕೊಳಗಾದವರಿಗೆ ಪರಿಹಾರ ಕೊಡುವಂಥ ಅಧಿಕಾರ, ಮತ್ತು ಅವರ ಆಸ್ತಿಗಳನ್ನು, ಯಾರು ಭೂ ಅಕ್ರಮಗಳನ್ನು ಮಾಡಿರ್ತಾರೋ, ಅನಧಿಕೃತ ಕಟ್ಟಡಗಳನ್ನು ಕಟ್ಟಿರ್ತಾರೋ ಅಂಥವರ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಆಯೋಗಕ್ಕೆ ಸರ್ಕಾರ ಕೊಟ್ಟು ಅತ್ಯಗ್ರವಾದ ಒಂದು ಹೈ ಪವರ್ ಆಯೋಗ ಮಾಡಿತ್ತು. ಆ ಆಯೋಗ ಒಂದು ತೀರ್ಮಾನ ತಗೊಂಡಿತ್ತು. ಭಾನುವಾರದ ದಿವಸ ಅಂದರೆ ಆಗಸ್ಟ್ 3ನೇ ತಾರೀಕು ರಂಜನ್ ಲಾಲ್ ಮಿಶ್ರಾ ಅಂತ ಒಬ್ಬರಿದ್ದಾರೆ, ಕೋರ್ಟಲ್ಲಿ ಕೂತಿದ್ದಾರೆ, ತಾವು ನೋಡಬಹುದು. ಅವರ ಅನಧಿಕೃತ ಕಟ್ಟಡಗಳ ಮೇಲೆ ಅವರ ಅನಧಿಕೃತ ಭೂ ಒತ್ತುವರಿಯನ್ನು ತೆರವು ಮಾಡಿಸೋದಕ್ಕೆ ಕಾರ್ಯಾಚರಣೆ ಮಾಡಬೇಕು ಅಂತ ಆಗಸ್ಟ್ 3ನೇ ತಾರೀಕು ನಿಶ್ಚಯ ಮಾಡಿಕೊಂಡಿರ್ತಾರೆ.
ಆದರೆ ಆಗಸ್ಟ್ 1ನೇ ತಾರೀಕು ಶುಕ್ರವಾರ ದೇಶಪಾಂಡೆಯವರಿಗೆ ಕಂಡರಾಗದ ಅಳಿಯ ಕೊಲೆಯಾಗ್ತಾನೆ. ಅದರ ಆರೋಪ ದೇಶಪಾಂಡೆ ಅವ್ರ ಮೇಲೆ ತರ್ತಾರೆ. ದೇಶಪಾಂಡೆ ಅವರು ತಮ್ಮ ಸ್ಥಾನಕ್ಕೆ ಶನಿವಾರ ಮಧ್ಯಾಹ್ನ ರಾಜೀನಾಮೆ ಕೊಡೋ ಹಾಗೆ ಮಾಡ್ತಾರೆ. ಹೂ ಇಸ್ ಬೆನಿಫಿಟೆಡ್? ಮಿಸ್ಟರ್ ರಂಜನ್ ಲಾಲ್ ಮಿಶ್ರಾ ಇಸ್ ಮೋಸ್ಟ್ ಬೆನಿಫಿಟೆಡ್. ರಂಜನ್ ಲಾಲ್ ಮಿಶ್ರಾ ಈ ಬೆನಿಫಿಟ್ ಅನ್ನು ತಗೊಳ್ಳೋದಕ್ಕೋಸ್ಕರವಾಗಿ ದೇಶಪಾಂಡೆಯವರ ಮೇಲೆ ಕೊಲೆಯ ಸಂಚನ್ನು ತರ್ತಾರೆ. ಎಸ್ ಯುವರ್ ಆನರ್, ಐ ಅಗ್ರಿ. ಅದೆಲ್ಲವೂ ಎವಿಡೆನ್ಸ್ನಲ್ಲಿ ಅಥವಾ ಸಾಕ್ಷ್ಯಗಳ ಸಮಯದಲ್ಲಿ ನಿರ್ಧಾರವಾಗಬೇಕಾದಂಥ ವಿಷಯ, ಇಲ್ಲಿ ಹೇಳುವಂಥದ್ದಲ್ಲ. ಆದರೆ ಸಂಶಯ, ಮೇಲ್ನೋಟಕ್ಕೆ ಗೊತ್ತಾಯಿತು ಅಂತ ಅವ್ರು ಹೇಳ್ತಾರಲ್ಲ, ಮೇಲ್ನೋಟಕ್ಕೆ ಇದು ಗೊತ್ತಾಗುತ್ತಲ್ಲ. ಮೇಲ್ನೋಟಕ್ಕೆ ಭಾನುವಾರ ಅವರು ಬಿಲ್ಡಿಂಗ್ಗಳು ನೋಡಿಬೇಕು ಅಂತ ಗೊತ್ತು ಮಾಡ್ಕೊಂಡಿದ್ರು, ಶುಕ್ರವಾರ ಕೊಲೆ ನಡೆಯುತ್ತೆ, ಶನಿವಾರ ಅವ್ರ ಮೇಲೆ ಕೊಲೆ ಆರೋಪ ಬರುತ್ತೆ, ಶನಿವಾರ ಮಧ್ಯಾಹ್ನ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ. ಇದು ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಇವರನ್ನ ಮೇಲ್ನೋಟಕ್ಕೆ ಗೋಚರವಾಗುವ ಹಾಗೆ ಅಪರಾಧವನ್ನು ಮಾಡಿದರೆ ಜಾಮೀನು ನಿರಾಕರಿಸಬೇಕು ಅನ್ನೋದು ಸೆಷನ್ಸ್ ಕೋರ್ಟ್ಗಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಪ್ಲೈ ಆಗೋದು. ಮಿಸ್ಟರ್ ದಯಾಶಂಕರ್ ಪಾಟೀಲ್, ಮೈ ಲರ್ನ್ಡ್ ಫ್ರೆಂಡ್, ಎಲ್ಲಿಗಲ್ಲ. ಅವರು ಜಾಮೀನು ಕೊಡಬಾರದು ಅಂತ ಹೇಳ್ತಾ ಇರೋ ವ್ಯಕ್ತಿಗಳಾದರೂ ಎಂಥವ್ರು ಯುವರ್ ಆನರ್? ಮೊದಲನೇವರು ದೇಶಪಾಂಡೆ, ಎರಡನೇವರು ಶಶಿಕಾಂತ. ದೇಶಪಾಂಡೆ ಎಂಥವ್ರು ಯುವರ್ ಆನರ್? ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸಿದ್ದಾರೆ, ಅದರ ಆರೋಗ್ಯವನ್ನು ಹೆಚ್ಚಿಸಿದ್ದಾರೆ. ಒಂದು ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥ ಘನತೆ ಹೆಚ್ಚಿಸಿದ, ಗೌರವವನ್ನು ಹೆಚ್ಚಿಸಿದ ಗೌರವಾನ್ವಿತ ವ್ಯಕ್ತಿಗೆ ಬೇಲ್ ಕೊಡಬಾರ್ದು ಅಂತ ಹೇಳ್ತಾರೆ. ಸ್ಟೇಟಸ್ ಆಫ್ ಅನ್ ಅಕ್ಯೂಸ್ ಶುಡ್ ಬಿ ಟೇಕನ್ ಇಂಟು ಕನ್ಸಿಡರೇಷನ್ ವೈಲ್ ಗ್ರಾಂಟಿಂಗ್ ಬೇಲ್. as a man, as an exemplary character, not for his status. ಅವರಿಗೆ 439ರಲ್ಲಿ ಜಾಮೀನು ನೀಡಲೇಬೇಕು. ಬಿಕಾಸ್ ಬೇಲ್ ಈಸ್ ದ ರೂಲ್, ನಾಟ್ ಜೈಲ್. ಬಿಕಾಸ್ ಅವರಿಗೆ ಇನ್ನೂ ಪ್ರೂವ್ ಆಗಿಲ್ಲ ಅವರು ಆರೋಪಿ ಅಪರಾಧಿ ಅಂತ, ಅವರು ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆಗಿಲ್ಲ. ದುರ್ಗೋಜಿ ಅವರ ಸಂಶಯಕ್ಕೋಸ್ಕರ ಅವ್ರನ್ನ ಜೈಲಲ್ಲಿ ಕೆಡುವುದು ಅನ್ಯಾಯ ಆಗುತ್ತೆ ಇವರ. ದುರ್ಗೋಜಿ ಅವರ ಸಂಶಯಕ್ಕೋಸ್ಕರ ಇಲ್ಲಿ ಯಾರನ್ನು ಬಲಿ ಹಾಕಬೇಕಾಗಿಲ್ಲ ಇವರ. ಇನ್ನು ಶಶಿಕಾಂತ್ ಬಗ್ಗೆ, ಶಶಿಕಾಂತ್ನಿಗೆ ಯಾವ ಆಂಟಿಸಿಡೆಂಟ್ಸ್ ಇದೆ ಅವರ ಆನರ್? ಅವ್ರಿಗೆ ಯಾವುದು ಕ್ರಿಮಿನಲ್ ರೆಕಾರ್ಡ್ ಇಲ್ಲ, ಅವ್ರು ಯಾವುದೇ ಅಪರಾಧ ಮಾಡಿಲ್ಲ, ಯಾವತ್ತೂ ಕೇಸಿಂದ ತಪ್ಪಿಸ್ಕೊಂಡು ಓಡೋಗಿಲ್ಲ. ಇವರ ಆನರ್ ಅವ್ರು ಹೇಳ್ತಾರೆ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಬಹುದು, ಸಾಕ್ಷಿಗಳನ್ನು ಬೆದರಿಸಬಹುದು. ಯಾರಿವರ? ಮುಗ್ಧ ನಿಷ್ಪಾಪ ಮುಖದ ಈ ಶಶಿಕಾಂತ ಸಾಕ್ಷಿಗಳನ್ನು ಬೆದರಿಸೋದಕ್ಕೆ ಸಾಧ್ಯ ಇದೆಯಾ? ಮಧ್ಯಮ ವರ್ಗದಿಂದ ಬಂದಂಥ ಒಬ್ಬ ಹುಡುಗ, ಸಂಗೀತ ತನ್ನ ಬದುಕು ಅಂತ ತಿಳ್ಕೊಂಡ ಹುಡುಗ. ಇವರ ಕೆಳ ಮಧ್ಯಮ ವರ್ಗದ ಹುಡುಗರು ಎಂಥ ಭಯಗ್ರಸ್ತರಾಗಿರ್ತಾರೆ ಅಂದರೆ, ಯಾವಾಗಲೂ ತಮಾಷೆ ಮಾಡೋ ಶಶಿಕಾಂತ ಮಂಕು ಮುಖ ಹಾಕ್ಕೊಂಡು ನಿಂತಿರೋದನ್ನು ತಾವು ನೋಡ್ತೀರಿ ಇವರ. ಇಂಥ ಶಶಿಕಾಂತ ಯಾರನ್ನಾದರೂ ಬೆದರಿಸಿದ್ದಾರೆ ಅಂತ ನಂಬೋದಕ್ಕೆ ಸಾಧ್ಯ ಇದೆಯಾ ಇವರ? ಈತರಿಗೆ ಬೇಲ್ ಕೊಡಬೇಕಾಗಿಲ್ವ ಇವರ ಆನರ್? ಇವರ ಆನರ್, ಶಶಿಕಾಂತನ ಮನೆಯ ಸ್ಥಿತಿ ಯಾವ ರೀತಿ ಇದೆ ಅಂದರೆ, ಆತನ ಅಕ್ಕ ಒಂದು ಹೆಣ್ಣು ಮಗಳು ಶಾಲೆಯ ಉಪಾಧ್ಯಾಯ ಕೆಲಸವನ್ನು ಮಾಡ್ತಾ ಇಡೀ ಸಂಸಾರವನ್ನು ತೋರಿಸ್ತಾರೆ. ಇಂಥ ಮನೆಯಿಂದ, ಸಭ್ಯ ಮನೆಯಿಂದ ಬಂದ ಶಶಿಕಾಂತನಿಗೆ ಬೇಲ್ ಕೊಡದೇ ಇರೋದ್ರಲ್ಲಿ ಯಾಕೆ? ದುರ್ಗೋಜಿ ಸಂಶಯ ಪಡ್ತಾನೆ. ಯಾವ ಕಾರಣಕ್ಕೆ ಸಂಶಯ ಪಡ್ತಾನೆ? ಆತನಿಗೇನು ಮೋಟಿವ್ ಇಲ್ಲ ಈ ಕೊಲೆನಲ್ಲಿ. ಏನು ಮೋಟಿವ್ ಇದೆ ಅವರ? ಇಫ್ ರಾಜು ಡೈಸ್, ವಾಟ್ ಬೆನಿಫಿಟ್ ಹಿ ವುಡ್ ಡರೈವ್? ಅವ್ರಿಗೆ ಯಾವ ಬೆನಿಫಿಟ್ ಡಿರೈವ್ ಆಗ್ತಾರೆ ಅವರು? ಅವ್ರಿಗೆ ಯಾವ ಬೆನಿಫಿಟ್ಟು ಇಲ್ಲ ಇವರ ಆನರ್. ವಾಟ್ ಈಸ್ ದಿ ಮೋಟಿವ್? ಇಸ್ ಇಟ್ ಜಸ್ಟ್ ಬಿಕಾಸ್ ದೇಶಪಾಂಡೆ ಅವರಿಗೆ ಅವರು ಪಿ ಎ ಆಗಿ ಸೇರಿಕೊಂಡ್ರು? ಇವರ ಆನರ್ ಪಿ ಎ ಆಗಿ ಸೇರ್ಕೊಂಡ ತಕ್ಷಣ ಅವ್ರು ಮಾಡಿದ ಅಪರಾಧಗಳಿಗೆಲ್ಲ ಇವರು ಹಣ ಆಗ್ಬಿಡ್ತಾರೆ? ಇಲ್ಲ ಇವರ, ಯಾವುದೇ ಕಾರಣ ಇಲ್ಲ. ವಿಥೌಟ್ ಎನಿ ಬೇಸಿಸ್ ಹಿ ಹ್ಯಾಸ್ ಬೀನ್ ಅರೆಸ್ಟೆಡ್. ದುರ್ಗೋಜಿಯವರ ಸಂಶಯ, ಶಶಿಕಾಂತ ಎಲ್ಲರನ್ನೂ ಎದುರು ಹಾಕ್ಕೊಳ್ತಾನೆ. ರಂಜನ್ ಲಾಲ್ ಮಿಶ್ರಾ ಅವ್ರನ್ನ, ರಾಜಾನಂದ ಸ್ವಾಮಿ ಅವ್ರನ್ನ, ಮುಖ್ಯಮಂತ್ರಿಗಳ ಮಾತನ್ನು ತರ್ತಾ ಇರೋದಕ್ಕೆ ಕ್ಷಮಿಸಬೇಕು ಇವರು ಆನರ್. ಬಟ್ ರಾಜಾನಂದ ಸ್ವಾಮಿ ಇವ್ರನ್ನ ಪ್ರತಿಭಟನೆಯಲ್ಲಿ ಎದುರು ಹಾಕ್ಕೊಂಡಿದ್ದಕ್ಕೆ ಆತನಿಗೆ ಕೊಡ್ತಾ ಇರೋ ಶಿಕ್ಷೆ ದುರ್ಗೋಜಿ ಮತ್ತು ಆತನ ಸ್ನೇಹಿತರು ಇವರ ಆನರ್. ಅವರ ಸಂಸಾರ ಬಹಳ ಕಷ್ಟಗಳನ್ನು ಪಟ್ಟಿದೆ. ಆ ಮಂಕುತಿಮ್ಮನ ಕೈಗೆ ಕೊಡಪ್ಪ ಇದು. ಕೆಂಡ ಮುಸುಡಿಯ ದೈವ ಎಲ್ಲವನ್ನು ದಹಿಸುತ್ತೀರಿ. ಕೆಂಡ ಮುಸುಡಿಯ ದೈವ ಅಂದರೆ ಅಗ್ನಿ ಇವರ. ಅಗ್ನಿ ಎಲ್ಲದನ್ನು ದಹಿಸ್ತಾ ಇದ್ದರೆ ದಂಡಧರ ನತ್ತಲೆಲ್ಲವನ್ನು ಕೆಡಹುತ್ತೀರಿ. ದಂಡವನ್ನು ಇಟ್ಕೊಂಡು ಎಲ್ಲನ ಕಡೆ ಕೆಡುತ್ತಾ ಇದ್ದರೆ
ಅಗ್ನಿ ಎಲ್ಲದನ್ನು ಸುಡ್ತಾ ಇರುತ್ತೆ, ಇನ್ನೊಬ್ಬ ದಂಡತರ ಎಲ್ಲಾನು ಕೆಡುತ್ತಾ ಇರ್ತಾನೆ. ಇಂಥ ಮಧ್ಯಮ ವರ್ಗದವರ ಕಥೆ ಏನಂದರೆ, ಮಂಡು ಘಾಸಿಯ ಲಾಭ ಪಿಂಡ ಮಾತ್ರವೂ ತಾನೆ ಭಂಡ ಬಾಳೆಲೆ ನಮ್ಮದು ಮಂಕುತಿಮ್ಮ ಅಂತ ಹೇಳ್ತಾನೆ. ಅಗ್ನಿ ಇವರನ್ನು ಸುಡ್ತಾ ಇದೆ. ಇವತ್ತಿನ ಸಮಾಜದಲ್ಲಿ ಮಧ್ಯಮ ವರ್ಗದವ್ರನ್ನ, ಕೆಳ ಮಧ್ಯಮ ವರ್ಗದವ್ರನ್ನ ಮತ್ತು ಕೆಳವರ್ಗದವರನ್ನ ಈ ಕೆಂಡ ಮುಸುಡಿಯ ದೈವ ಎಲ್ಲವನ್ನ ದಹಿಸ್ತಾ ಇದೆ. ಇಂಥ ಸಮಯದಲ್ಲಿ ಇಂಥ ಪೊಲೀಸ್ನವರು ಅವ್ರ ಮೇಲೆ ಬೀಳ್ತಾರೆ, ಸರ್ಕಾರ ಅವ್ರ ಮೇಲೆ ಬೀಳುತ್ತೆ ಅಂತ ಶಶಿಕಾಂತನ ಹಿಡ್ಕೊಂಡು ಬರ್ತಾರೆ. ಮನುಷ್ಯನಿಗೆ, ಆ ಕಲಾವಿದನಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕಾದ ನಮ್ಮೆಲ್ಲರ ಹಕ್ಕಲ್ವ ಇವರ? ಒಬ್ಬ ಕಲಾವಿದನ ಮನಸ್ಸು ಒಬ್ಬ ರೌಡಿಯಂತೆ ವರ್ತಿಸುತ್ತಾ ಅವರು ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅಂತಕ್ಕೆ. ಶಶಿಕಾಂತ ಕೊಲೆ ಮಾಡಿದ್ದಾನೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಶಶಿಕಾಂತ ಸಾಕ್ಷ್ಯಗಳನ್ನು ನಾಶ ಮಾಡ್ತಾನೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಗಳಿಗೋಸ್ಕರ ಇವರಿಬ್ಬರಿಗೂ 439ರಲ್ಲಿ ಜಾಮೀನನ್ನು ನೀಡಬೇಕು ಅಂತ ನಾನು ಗೌರವಪೂರ್ವಕವಾಗಿ ಭಿನ್ನಹ ಮಾಡಿಕೊಳ್ತೇನೆ. ಎಸ್, ನೀವೇನು ಹೇಳ್ತೀರಿ ಮಿಸ್ಟರ್ ದಯಾಶಂಕರ್? ಯುವರ್ ಆನರ್, ನಂದು 4 ಪಾಯಿಂಟ್. ಗೌರವಾನ್ವಿತರು ಅನ್ನೋ ಕಾರಣಕ್ಕೆ ಕೊಲೆಯಂಥ ಮೊಕದ್ದಮೆಯನ್ನು ಎದುರಿಸೋದು ಕಷ್ಟ ಆಗುತ್ತೆ ಯುವರ್ ಆನರ್. ಯಾಕೆಂದ್ರೆ ಅವರಿಗೆ ಅವಮಾನ ಆಗುತ್ತೆ ಸಮಾಜದಲ್ಲಿ. ಗೌರವ ಹೆಚ್ಚಿದಷ್ಟು ಅವಮಾನ ಕೂಡ ಜಾಸ್ತಿ. ಅವಮಾನವನ್ನು ಎದುರಿಸೋದಕ್ಕೆ ಹೆದರ್ಕೊಂಡು ಅವರು ದೇಶವನ್ನು ಬಿಟ್ಟು ಓಡಿ ಹೋಗ್ಬಿಡ್ಬೋದು. ನೀವು ಜಾಮೀನಿನ ಮೇಲೆ ಅವರನ್ನು ಹೊರಗಡೆ ಬಿಟ್ರೆ ಎಲ್ಲಿಯಾದರೂ ಅಡಿಗೆ ಕೂತ್ಕೋಬಹುದು. ಯಾಕಂದ್ರೆ ಹಿ ಈಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್, ಬಹಳಷ್ಟು ಪ್ರಭಾವ ಇರುವಂತಹ ವ್ಯಕ್ತಿ. ಈ ದೇಶವನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ನನ್ನ 2ನೇ ಪಾಯಿಂಟ್ ಇವರಾನ, ಈಗಾಗಲೇ ತನಿಖೆ ಮುಗಿದಿದೆ. ಆದ್ರಿಂದ ದೇಶಪಾಂಡೆಯವರು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವಂತಹ ಸಂಭವ ಇಲ್ಲ. ಆದ್ರಿಂದ ಅವರನ್ನ ಜಾಮೀನಿನ ಮೇಲೆ ಬಿಡಬೇಕು ಅಂತ ಹೇಳಿ CSP ಅವರು ಹೇಳ್ತಾ ಇದ್ದಾರೆ. ಈ ಎಲ್ಲವನ್ನ ಮುಂದಿಟ್ಟುಕೊಂಡು ಸಾಕ್ಷಿಗಳನ್ನು ಹೆದರಿಸ್ತಾರೆ. ಹಾಗೆ ಹೆದರಿದ ಸಾಕ್ಷಿಗಳು ಕೋರ್ಟಿನಲ್ಲಿ ಖಂಡಿತವಾಗಿ ಸತ್ಯವನ್ನು ಹೇಳೋದಿಲ್ಲ. ಇವರಾನ ದೇಶಪಾಂಡೆಯವರು ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ರೆ ಅವರನ್ನ ಜಾಮೀನಿನ ಮೇಲೆ ಬಿಟ್ಟು ಬಿಡಿ ಅಂತ ನಾನೇ ಹೇಳ್ತಾ ಇದ್ದೆ. ಆದರೆ ದೇಶಪಾಂಡೆಯವರು ಗೌರವಾನ್ವಿತರು. ಆ ಕಾರಣಕ್ಕೆ ಅವರನ್ನ ಜಾಮೀನಿನ ಮೇಲೆ ಬಿಡಬಾರದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವರಾನ. ಇನ್ನು A2 ಶಶಿಕಾಂತ್ ಬಗ್ಗೆ. ಶಶಿಕಾಂತ್ ಈ ಹಿಂದೆ ಯಾವುದೇ ಅಪರಾಧವನ್ನ ಮಾಡಿಲ್ಲ. ಆದ್ರಿಂದ ಅವನು ಸಾಕ್ಷಿಗಳನ್ನ ಬೆದರಿಸುವಂತಹ ಸಾಧ್ಯತೆ ಇಲ್ಲ. ಆದ್ರಿಂದ ಅವನನ್ನ ಜಾಮೀನಿನ ಮೇಲೆ ಬಿಡಬೇಕು ಅಂತ ಹೇಳಿ CSP ಅವರು ಹೇಳ್ತಾರೆ. ಆದ್ರೆ ಇವರ ಆನರ್ ತಮಗೂ ಗೊತ್ತಿದೆ, ಎಷ್ಟೋ ಜನ ಅಪರಾಧಗಳನ್ನ ಮಾಡಿದ್ರು ಆ ಅಪರಾಧಗಳು ಬೆಳಕಿಗೆ ಬರದೆ ಎಷ್ಟೋ ಸಲ ಮುಚ್ಚಿ ಹೋಗಿರುತ್ತವೆ. ಶಶಿಕಾಂತ್ ಕೂಡ ಅನೇಕ ಅಪರಾಧಗಳನ್ನ ಮಾಡಿದ್ರು, ಅವು ಬೆಳಕಿಗೆ ಬರದೆ ಮುಚ್ಚಿ ಹೋಗಿರುವಂತಹ ಎಲ್ಲ ಸಾಧ್ಯತೆಯೂ ಇದೆ. ನಾನು ಪೊಳ್ಳು ವಾದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ ಇವರಾನ. ಶಶಿಕಾಂತನೇ ಒಪ್ಕೊಂಡಿರೋ ಹಾಗೆ ಅವನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾನೆ. A3, A4, ಸೋಮ ಮತ್ತು ಭೋಜ ಇವರು ಇವನ ಆತ್ಮೀಯ ಸ್ನೇಹಿತರು. ಇವರು ಯಾರು? ನಟೋರಿಯಸ್ ಕ್ರಿಮಿನಲ್ಸ್. ಅಪರಾಧಗಳನ್ನು ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದಿರುವಂಥವರು, ರೌಡಿಗಳು. ಇಂಥವರ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಶಶಿಕಾಂತ ಒಬ್ಬ ಸಭ್ಯ, ಸಂಪನ್ನ, ಸಾಚ ಆಗಿರೋದಕ್ಕೆ ಸಾಧ್ಯನಾ ಇವರಾನ? ರೌಡಿಗಳ ಜೊತೆ ಸ್ನೇಹ ಇಟ್ಟುಕೊಂಡಿರುವಂತಹ ಶಶಿಕಾಂತನನ್ನ ನೀವೇನಾದರೂ ಜಾಮೀನಿನ ಮೇಲೆ ಹೊರಗೆ ಬಿಟ್ರೆ ಅವನು ಈ ರೌಡಿಗಳ ಮುಖಾಂತರ ಸತ್ಯವನ್ನು ಹೇಳಬೇಡಿ ಅಂತ ಹೇಳಿ ಸಾಕ್ಷ್ಯಗಳನ್ನು ಹೆದರಿಸ್ತಾನೆ. ಹಾಗೆ ಹೆದರಿದ ಸಾಕ್ಷಿಗಳು ಯಾರೂ ಕೂಡ ಕೋರ್ಟಿನಲ್ಲಿ ಸತ್ಯವನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸತ್ಯ ಮತ್ತೆ ಸಾಯುತ್ತೆ. ಕೊಲೆಯಂಥ ಅಪರಾಧ ಶಾಶ್ವತವಾಗಿ ಮುಚ್ಚೋಗುತ್ತೆ. CSP ಅವರ ಭಾವೋದ್ವೇಗದ ನಾಟಕದ ವಾದಗಳಿಗೆ ತಾವು ಕಿವಿ ಕೊಡಬಾರದು. ಈ ಇಬ್ಬರೂ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರದು ಅಂತ ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅವರಾನ.
ಆರ್ಡರ್ಸ್ ಟುಮಾರೋ. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ ಮಾಯಾಮೃಗ ಮಾಯಾಮೃಗದಲ್ಲಿ